ಫ್ರೆಂಡ್ಸ್, ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ಮಂಗಳವಾರದ ಪೂರ್ತಿ ದಿನ ಏನೇನೆಲ್ಲ ಆಯಿತು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನಿಮ್ಗೆ ಏನು ಅನ್ಸೋದನ್ನ ಕಮೆಂಟ್ ಮಾಡಿರಿ. ಈಗಿಲ್ಲ ಬೆಳಿಗ್ಗೆ ನಾನು ಇದನ್ನು ಮಾಡತ್ತೀನಿ. ನನ್ನ ಮಗಳಿಗೆ ನಾಷ್ಟ ಲಂಚ್ ಬಾಕ್ಸ್ ರೆಡಿ ಮಾಡತ್ತೀನಿ. ಇಡ್ಲಿಗೆ ಹಿಟ್ಟು ಬಿಟ್ಟಿದ್ದೆ ರಾತ್ರಿನ, ಅದನ್ನ ಒಂದು ಸೈಡಿಗೆ ಇಡ್ಲಿ ಮಾಡಾಕಿಟ್ಟಿನಿ. ಇಲ್ಲೇ ನನ್ನ ಮಕ್ಕಳಿಗೆ ಸಾಂಬಾರು ಅಂದರೆ ಭಾಳ ಇಷ್ಟ, ಚಟ್ನಿ ತಿನ್ನಲ್ಲ ಅವ್ರು ಅಷ್ಟೊಂದು, ಹಂಗಾಗಿ ಸಾಂಬಾರು ಮಾಡ್ಕೊಳಕತ್ತೀನಿ ನಾನು. ಇಲ್ಲಿ ಬೇಳೆ ಎಲ್ಲ ಕೂಸಾಕಿಟ್ಟಿದ್ದೆ, ಒಂದು ಟಮಾಟೆನೆಲ್ಲ ಹಾಕ್ಕೊಂಡು ಬೇಳೆ ಕುತ್ತಿತ್ತು. ಈಗ ಅದನ್ನು ಒಗ್ಗರಣೆ ಹಾಕ್ಕೊಳಕತ್ತೀನಿ. ಇಲ್ಲಿ ಒಂದು ಕಡಾಯಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ, ಕರಿಬೇವು, ಜೀರಿಗೆ ಎಲ್ಲ ಸಾಸ್ಮೆ, ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ತಿಳು ನೀರು ಹಾಕ್ಕೊಂಡು ನೀವು ತಿಳು ಮಾಡ್ಕೋಬೋದು. ಆ ಥರ ನಾನು ಸ್ವಲ್ಪ ಗಟ್ಟಿ ಅನ್ಸತ್ತಿತ್ತು ಸಾರು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಖಾರ ಮತ್ತು ಧನಿಯಾ ಪೌಡ್ರು, ಉಪ್ಪು ಹಾಕ್ಕೊಂಡಿನಿ. ಮೊದಲೇ ನಾನು ಅರಿಶಿನ ಪುಡಿ ಅದನ್ನ ಹಾಕ್ಕೊಂಡಿದ್ದೆ, ಹಾಗಾಗಿ ಜಾಸ್ತಿ ಏನು ಮಸಾಲೆ ಹಾಕೋಲಿಲ್ಲ, ಸಿಂಪಲ್ಲಾಗಿ ಮಾಡಿದೆ. ಈಗಿಲ್ಲೇ ಹಾಲು ಕ್ಯಾನ್ ಹೊರಗಿಟ್ಟಿದ್ವಿ, ಹಾಲಿನವರು ಬಂದು ಹಾಲು ಹಾಕಿದ್ರು, ಮತ್ತು ಹಾಗಾಗಿ ಹಾಲನ್ನು ಕಾಯ್ಸಕ್ಕೆ ಇಟ್ಕೊಂಡು ಈ ಥರ ಇಡ್ಲಿ ಸಾಂಬಾರು ರೆಡಿ ಆಯಿತು. ಈ ನನ್ನ ಮಗಳಿಗೆ ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡತ್ತೀನಿ. ಇಡ್ಲಿ ಚಲೋ ಬಂದಿತ್ತು, ಆದರೆ ಸ್ವಲ್ಪ ಟೈಟ್ ಅನ್ಸಕತ್ತಿದ್ವಿ, ಯಾಕಂದ್ರೆ ಅದನ್ನು ಮಳೆ ಆಗಿತ್ತು, ತಣ್ಣಗಿತ್ತು, ಹಾಗಾಗಿ ಅದು ತಣ್ಣಗೆ ವಾತಾವರಣ ಇದ್ದಿದ್ದಕ್ಕೆ ಹಿಟ್ಟು ಸ್ವಲ್ಪ ಚೆಂದ ಉಬ್ಬಿದ್ದಿಲ್ಲ, ಹಾಗಾಗಿ ಆದರೆ ಪರವಾಗಿಲ್ಲ, ಚಲೋನ ಬಂದಿದ್ದು. ಇಲ್ಲಿ ನನ್ನ ಮಕ್ಕಳಿಗೆ ನೆಗಡಿ ಹತ್ತಂತೇಳಿ ಕೆಟ್ಟ ಅರಿಶಿನ ಪುಡಿ, ನನ್ನ ಮಗಗೂ ನೆಗಡಿ ಹತ್ತಂತೇಳಿ ಕೆಟ್ಟ, ಅವು ಸಾಲಿಗೆ ಹೋಗಕ್ಕೆ ರೆಡಿ ಮಾಡಿ ಅವಾಗ ಈಗ ಹಾಲು ಕುಡಿತೀನಿ ಅದನ್ನ, ಹಾಗಾಗಿ ಹಾಲು ಕಾಯಿಸಿಟ್ಟಿದ್ನೆಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡತ್ತೀನಿ ಅವಾಗ. ಅವನು ಈಗ ರೆಡಿಯಾಗ್ಯಾನ, ಎಲ್ಲ ಸ್ಕೂಲ್ ಜಾಗ ಎಲ್ಲ ಮಾಡಿಸಿ ಸ್ಕೂಲ್ ಡ್ರೆಸ್ ಎಲ್ಲ ಹಾಕಿನಿ. ಈಗಿಲ್ಲೇ ಅವಾಗ ಹಾಲು ಬಿಸ್ಕಿಟ್ ಕೊಟ್ಟಿನಿ, ಹಾಲು ಬಿಸ್ಕಿಟ್ ತಿಂದು ಈಗ ಅವನ್ನ ಸ್ಕೂಲಿಗೆ ಬಿಡಾಕೊಂತೀನಿ. ಟೈಮಿಂಗ್ 8 ಗಂಟೆ ಆಗೈತಿ. ಮಳೆ ಬಂದು ಸ್ವಲ್ಪ ಆಲ್ರೆಡಿ ಒಂದು ಸ್ವಲ್ಪ ಮಳೆ ಆಗಿತ್ತು, ರಾತ್ರಿ ಮಳೆ ಆಗಿತ್ತು. ಈಗ ಒಳ್ಳೆ ಮಾಡಾಗಿತ್ತು, ಹಾಗಾಗಿ ನಾವು ಛತ್ರಿ ತೊಗೊಂಡು ಹೋದ್ರಂತ ಛತ್ರಿ ತೊಗೊಂಡು ಹೊಂಟಿದ್ವಿ. ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ, ಇಬ್ಬರು ಬಡ್ದಾಡತ್ತಾರೆ, ನಾ ಹಿಡ್ಕೊತೀನಿ ನೀ ಹಿಡ್ಕೊತೀನಿ ಅಂತ ರಸದಾಗ. ಮತ್ತು ನೋಡ್ರಿ ಮಸ್ತ್ ಕಾಣತೈತಿ ಇವು ಹಸಿರಾಗಿ. ಈಗ ಸಾಲಿ ಸನಿಗೆ ಬಂದೀವಿ, ಅಲ್ಲಿ ಹೋಗಿ ನನ್ನ ಮಗನ ಬಿಟ್ಟು ವಾಪಸ್ಸು ಈಗ ಮನೆಗೆ ಹೊಂಟಿ. ನಾವು ಮನೆಗೆ ಹೋಗೋತ್ನಾಗ ಸ್ವಲ್ಪ ಪೂಜೆಗೆ ಹೂವು ಹರ್ಕೊಂಡ್ರು ಅಂತಂದು ಸ್ವಲ್ಪ ಹೂವನ್ನು ಹರ್ಕೊಂಡು ನಾನು ಮನೆಗೆ ಹೋದ್ನೆ. ಅಲ್ಲಿ ಮತ್ತು ಗಂಟೆ ಹೂವು ಅಂತಾರಲ್ಲ, ಗಂಟೆ ಹೂವು ಮತ್ತು ಶಂಖ ಪುಷ್ಪ ಅಂತಾರಲ್ಲ, ಅಂಥವು ಇವು ಶಂಖ ಪುಷ್ಪ, ಹಾಗಾಗಿ ಒಂದು 2 ಥರದ ಹೂವು ಸಿಕ್ಕು. ಅವನ್ನ ಹರ್ಕೊಂಡು ಹೋಗಿ ಮನೆಗೆ ಹೋಗಿ ಕಸ ಎಲ್ಲ ಹುಡುಗಿ ಮನೆ ಒರೆಸಿ ಜಳಕ ಎಲ್ಲ ಮಾಡಿ ಮತ್ತು ನಾನು ಪೂಜೆನೂ ಮಾಡ್ಕೊಂಡೆ. ಪೂಜೆ ಮಾಡ್ಕೊಂಡು ನಮ್ಮ ಮನೆಯವ್ರು ಬಂದರು, ಅವ್ರಿಗೆ ನಾಷ್ಟ ಹಾಕಿಕೊಟ್ಟು ಈಗಿಲ್ಲೇ ನಾನು ನನ್ನ ಮಗಳು ನಾಷ್ಟ ಮಾಡ್ಕೊಳತ್ತೀವಿ. ನಾಷ್ಟ ತಿಂದು ಮತ್ತು ನಾನು ಒಮ್ಮೆ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಮಳೆ ಒಂದು ಬರಾಕತ್ತಿತ್ತು, ಮತ್ತು ನನ್ನ ಮಗಂದು ಕರ್ಕೊಂಬರೋದು ಅದೆಲ್ಲ ಇತ್ತು, ಮತ್ತು ಮನೆಯೊಳಗೆ ಸ್ವಲ್ಪ ಕೆಲಸನೂ ಇತ್ತು, ಹಾಗಾಗಿ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಒಳ್ಳೆ ಸಾಯಂಕಾಲ ಕಂಟಿನ್ಯೂ ಮಾಡೀನಿ. ಜಾಸ್ತಿ ಮಳೆ ಬರೋ ಸಂಬಂಧ ನನ್ನ ಮಕ್ಕಳು ಸ್ವಲ್ಪ ಏನಾರ ಮಾಡಿಕೊಡು ಮಮ್ಮಿ ಅಂತ ಅಂದ್ರೆ, ನಾವು ಬಜ್ಜಿ ಗಿಜ್ಜಿ ಸ್ವಲ್ಪ ಮನೆಯಾಗ ಕಮ್ಮಿನ, ನಮ್ಮ ಮನೆಯವರು ಜಾಸ್ತಿ ಆಯಿಲ್ ಫುಡ್ ತಿನ್ನೋಕೆ ಬಿಡಲ್ಲ, ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇವತ್ತು ಮಳೆ ಬರಾಕತ್ತೈತಿ, ತಣ್ಣಗೈತಿ, ಮಕ್ಕಳೆಲ್ಲ ಕೇಳಕತ್ತಾರಲ್ಲ ಮಾಡಿ ಅಂತಂದರು. ಮತ್ತು ನಾನು ಆಯಿತು ಮಾಡಿದ್ರೆ ಆತಂತಂದು ಇಲ್ಲೇ ಆಲೂಗಡ್ಡಿದು ಮನ್ಯಾಗ ಆಲೂಗಡ್ಡಿವು ಪಕೋಡ ಮಾಡ್ಕೊಂಡ್ರೆ ಆತಂತೇಳಿ ಕೆಟ್ಟ ಆಲೂಗಡ್ಡಿ ನಾನು ರೌಂಡಾಗಿ 3 ಆಲೂಗಡ್ಡೆ ತೊಗೊಂಡಿನಿ, ರೌಂಡಾಗಿ ಕಟ್ ಮಾಡ್ಕೊಂಡು ಅವನ್ನ ನೀರಾಗ ಹಾಕಿಟ್ಟಿನಿ, ಇಲ್ಲಾಂದ್ರೆ ಕರಗಾಕವ ಅಂತೇಳಿ ಕೆಟ್ಟ ಒಂದು ಸೈಡಿಗೆ ತಿಟ್ಟು ಕೆಟ್ಟ. ಈಗಿಲ್ಲೇ ಕಡ್ಲೆ ಹಿಟ್ಟು ತೊಗೊಂಡಿನಿ. ಕಡ್ಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ನೀವು ಆಲೂಗಡ್ಡೆ, ನೀವೆಷ್ಟು ಬಜ್ಜಿ ಮಾಡತ್ತೀರ ಅದ್ರ ಕ್ವಾಂಟಿಟಿ ಒಳಗೆ ನೀವು ಆಲೂಗಡ್ಡೆ ತೊಗೊಂಡು ಕೆಟ್ಟ ಇದು ಮಾಡಬೇಕು. ನಾನು ಇಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡಿನಿ, 1.5 ಕಟೋರಿ ಆಗೋಷ್ಟು ಹಿಟ್ಟು, ಸ್ವಲ್ಪ ಅಜ್ವಾನ, ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿನಿ. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡೆ, ಕಲರ್ ಚಲೋ ಬರುತ್ತೆ ಅಂತೇಳಿ ಕೆಟ್ಟ. ಈಗ ಇದನ್ನ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊಳಕತ್ತೀನಿ. 1 ಗಂಟಿಲ್ಲಾರಂಗೆ ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಗಂಟು ಇರುತ್ತೆ, ಹಾಗಾಗಿ ಸ್ವಲ್ಪ ಗಂಟಿಲ್ಲಾರಂಗೆ ಕಲಿಸ್ಕೊಂಡು ಕೆಟ್ಟ ನಾನು ಇಲ್ಲೇ ಸೈಡಿಗೆ ಇಟ್ಕೊಂಡಿನಿ. ಸೈಡಿಗೆ ಇಟ್ಕೊಂಡು ಕಲಿಸ್ಕೊಳಕತ್ತೀನಿ. ಈ ಥರ ನಿಮ್ಗೆ ತೀರೆ ಗಟ್ಟಿನೂ ಬೇಡ, ತೀರೆ ತೆಳುನೂ ಬೇಡ, ಆ ಥರ ನೀವು ಕಲಿಸ್ಕೋಬೇಕು. ನಾನಿಲ್ಲಿ ತೋರ್ಸಾಕತ್ತೀನಿ ನೋಡಿ, ಈ ಥರ ಹಿಂಗೆ ಹಿಟ್ಟು ಎತ್ತಿ ಹಿಂಗೆ ಕೆಳಗೆ ಬಿಟ್ರಂದ್ರೆ ಅದು ತಾನೇ ಈಸಿಯಾಗಿ ಬಿಡಬೇಕು, ಆ ಥರ. ಮತ್ತು ನಾನಿಲ್ಲಿ ಇದಕ್ಕೆ ಚಟ್ನಿ ಮಾಡ್ಕೋಬೇಕಂತೇಳಿ ಕೆಟ್ಟ ಒಂದು ಚಟ್ನಿದು ರೆಸಿಪಿನೂ ಶೇರ್ ಮಾಡತ್ತೀನಿ ಇದ್ರೊಳಗೆ. ಚಟ್ನಿ ಮಾಡ್ಕೊಳಕ್ಕೆ ನಾನು ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡಿನಿ. ಶೇಂಗಾ ಹುರಿದಿಟ್ಕೊಂಡು ಒಂದು 3-4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಕಟ್ ಮಾಡಿಲ್ಲ ಅವನ್ನ, ಮೆಣಸಿನ್ಕಾಯಿ ಎಣ್ಣೆಗೆ ಹುರ್ಕೊಂಡಿನಿ, ಅವನ್ನ ಕಡಾಳಿಗೆ ಹಾಕ್ಕೊಂಡು
ಆಮೇಲೆ ಅವು ತಣ್ಣಗಾಗಕ್ಕೆ ಬಿಟ್ಟಿನಿ ಅಲ್ಲೇ. ಅವು ತಣ್ಣಗೋಷ್ಟರಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಬಜ್ಜಿಗೆ, ಅದ್ರಾಗನ ಹಾಕಿ ಅವು ಎಣ್ಣೆ ಕಾದಿತ್ತು. ಹಾಗಾಗಿ ಏನೋ ಬಜ್ಜಿ ಹಾಕೊಂಡ್ರತ್ತಂತೇಳಿ ಇಲ್ಲೇ ಬಜ್ಜಿನೂ ಹಾಕ್ಕೊಳಕತ್ತೀನಿ. ಬಜ್ಜಿ ಹಾಕೊಂಡ್ಕೆಟ ಇಲ್ಲೇ ಹೆಂಗೆ ಬೇಕಂಗೆ ನಿಮಗೆ ಕೆಂಪಗೆ ಚಲೋ ಅಂತಗ ಬೇಯಿಸ್ಕೋಬೇಕು. ಆ ಥರ ಬೇಯಿಸ್ಕೊಂಡು ಆದಮೇಲೆ ನಾನು ಚಟ್ನಿನೂ ರುಬ್ಕೊಂಡ್ರಾತಂತೇಳಿ ಇದನ್ನು ಮಾಡ್ಕೊತೀನಿ. ಇವನ್ನೆಲ್ಲ ಸ್ವಲ್ಪ ತಣ್ಣಗಾಗೋಷ್ಟು ಚಲೋ ಅಂತ ಬೇಯಕತ್ತಾವ. ಬೇಯ್ದಾದ್ಮೇಲೆ ಇವನ್ನ ತೊಗೊಳಕತ್ತೀನಿ. ಇದು ತೊಗೊಂಡಾದ್ಮೇಲೆ ನಾನು ರೊಟ್ಟಿನೂ ಮಾಡ್ಕೊಂಡೀನಿ. ಇಲ್ಲೇ ಸೈಡಿಗೆ ಜೋಳದ ರೊಟ್ಟಿ ಮಾಡ್ಕೊಂಡೀನಿ. ಅದನ್ನೇನು ವಿಡಿಯೋ ಶೇರ್ ಮಾಡಲಿಲ್ಲ, ಭಾಳ ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ನಾನು ಶೇರ್ ಮಾಡಲಿಲ್ಲ. ಮತ್ತು ಮಳೆನೂ ಬರತ್ತಿತ್ತು, ಲೇಟಾಗಿತ್ತು, ಕರೆಂಟು ಹೊಕ್ಕವೇನೋ ಅನ್ನೋದೊಂದು ಅದೊಂದು ಅಂಜಿಕಿತ್ತು. ಹಾಗಾಗಿ ಬಡ ಅವನ್ನೆಲ್ಲ ಬಜ್ಜಿ ಮಾಡ್ಕೊಂಡು ಇಲ್ಲೇ ನಾನೀಗ ಅವನ್ನ ಹುರಿದಿಟ್ಕೊಂಡಿದ್ದೆನಲ್ಲ ಆಗಲ್ಲಿ ಮೆಣಸಿನ್ಕಾಯಿ, ಶೇಂಗಾ ಅವನ್ನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಮತ್ತು ಜೀರಿಗೆ ಹೊಳ್ಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕೊಂಡಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದನ್ನು ತರಿಯಾಗಿ ರುಬ್ಕೊಂಡಿನಿ. ಸಣ್ಣಗೆ ರುಬ್ಕೊಂಡಿಲ್ಲ, ತರಿಯಾಗಿ ರುಬ್ಕೊಂಡ್ರೆ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ತಿನ್ನೋಕೆ. ಈ ಚಟ್ನಿ ಒಂದಿದ್ರೆ ಸಾಕು, ಮತ್ತೇನು ಪಲ್ಯ ಗಿಲ್ಯ ಏನು ಬೇಡ, ಅಷ್ಟು ಮಸ್ತ್ ಅನಿಸ್ತೈತಿ ಜೋಳದ ರೊಟ್ಟಿ ಜೊತೆ. ಬಜ್ಜಿನೂ ಮಾಡ್ಕೊಂಡೆ, ಬಜ್ಜಿನೂ ಮಸ್ತ್ ಬಂತು. ಇಲ್ಲೇ ಊಟನೂ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಇವತ್ತಿನ ಡಿನ್ನರ್ ಈ ಥರ ಇತ್ತು, ಬಜ್ಜಿ ಮತ್ತು ಚಟ್ನಿ, ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಎಲ್ಲ ಇತ್ತು. ಇವತ್ತಿನ ಬ್ಲಾಗ್ ಈ ಥರ ಇತ್ತು ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.